ಆತ್ಮೀಯ ವಿದ್ಯಾರ್ಥಿಗಳೇ, ಕೆಸಿಟಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಡಿಫರೆನ್ಷಿಯಲ್ ಇಕ್ವೇಶನ್ ಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಅಂದ್ರೆ 2014 ಇಂದ 2024 ವರೆಗೆ ಏನೆಲ್ಲ ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಕೆಸಿಟಿ ಹಿಸ್ಟ್ರಿಯನ್ನು ನೋಡಿದ್ರೆ 2014 ಅಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ, 2015 ಅಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ, 2016 ಅಲ್ಲಿ 3 ಕ್ವಶನ್ಸ್, 17 ಅಲ್ಲಿ 3, 18 ಅಲ್ಲಿ 3, 19 ಅಲ್ಲಿ 3, 20 ಅಲ್ಲಿ 3, 21 ಅಲ್ಲಿ 2, 22 ನಲ್ಲಿ 4, 23 ನಲ್ಲಿ 2, 24 ಅಲ್ಲಿ 2. ಇಲ್ಲಿ ಏನು ಗೊತ್ತಾಗುತ್ತೆ, ಮಿನಿಮಮ್ 2 to 3 ಕ್ವಶನ್ಸ್ ಅನ್ನ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಮೇಲೆ ಕೇಳ್ತಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಸೊ ಯಾರಿಗೆ ಡಿಫರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಚೆನ್ನಾಗಿ ಗೊತ್ತಿದೆ ಅವರು ಈ ಚಾಪ್ಟರ್ ಅನ್ನು ವೆರಿ ಈಸಿಯಾಗಿ ಕವರ್ ಮಾಡಬಹುದು. ಈ 2 ಅಥವಾ 3 ಮಾರ್ಕ್ಸ್ ಅನ್ನ ನೇರವಾಗಿ ಪಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ ನೋಡಿ, 2000 ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. 2014ರಲ್ಲಿ ಒಂದು ಡಿಗ್ರಿ ಮತ್ತು ಆರ್ಡರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ, ಇಲ್ಲಿ ಗಮನಿಸಬೇಕು. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ. ಡಿಫರೆನ್ಷಿಯಲ್ ಇಕ್ವೇಶನ್ y is equal to x dy by dx plus 2 dy by dx ಇದೆ. ಸೊ ಈಗ ಇದನ್ನ ಅನಾಲಿಸಿಸ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಜೂಮ್ ಮಾಡ್ತೀನಿ. ಇವಾಗ ಆರ್ಡರ್ ಅಂತಂದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ. ಆರ್ಡರ್ ಅಂದ್ರೆ ಆರ್ಡರ್ ಆಫ್ ಎನಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪ್ರೆಸೆಂಟ್ ಇನ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಇರೋದು ಫಸ್ಟ್ ಆರ್ಡರ್. ಇದು dy by dx ಇದೆ, ಇಲ್ಲೊಂದು dy by dx ಇದೆ. ಸೊ ಆರ್ಡರ್ ಈಸ್ ನಥಿಂಗ್ ಬಟ್ highest order derivative present in the differential equation. So ಇಲ್ಲಿ ಫಸ್ಟ್ ಆರ್ಡರ್ ಇದೆ, ಸೊ ಆರ್ಡರ್ ಈಸ್ 1. ಸೊ ಈಗ ಡಿಗ್ರಿಯನ್ನು ಡಿಸೈಡ್ ಮಾಡಬೇಕಾದ್ರೆ ಅದನ್ನ ಪಾಲಿನಾಮಿಯಲ್ ಫಾರ್ಮ್ ಅಲ್ಲಿ ಬರಿಬೇಕು. ಪಾಲಿನಾಮಿಯಲ್ ಫಾರ್ಮ್ ಅಂತ ಹೇಳಿದ್ರೆ ಇನ್ ಪಾಸಿಟಿವ್ ಪವರ್ಸ್ ಆಫ್ ಡೆರಿವೇಟಿವ್ ಟರ್ಮ್. ಅಂದ್ರೆ ಈ dy by dx ನೋಡಿ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ, ಹೀಗಿರಬಾರ್ದು, ಅದು ನ್ಯೂಮರೇಟರ್ ಅಲ್ಲಿ ಇರಬೇಕು. ಜೊತೆಗೆ ಅದು ಸೈನ್ ಒಳಗಡೆ, ಕಾಸ್ ಒಳಗಡೆ, ಈ ತರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿನೂ ಇರಬಾರ್ದು. ಸೊ ಅದಕ್ಕೆ ಏನ್ ಮಾಡೋಣ, ಇದನ್ನ ಮಲ್ಟಿಪ್ಲೈ ಬೈ dy by dx ಮಾಡೋಣ. ಸೊ dy by dx ಇಂದ ಮಲ್ಟಿಪ್ಲೈ ಮಾಡಿ ಅದನ್ನ ಪಾಲಿನಾಮಿಯಲ್ ಫಾರ್ಮ್ ಅಲ್ಲಿ ಬರೆಯೋಣ. ಸೊ ಮಲ್ಟಿಪ್ಲೈ ಥ್ರೂ ಔಟ್ ಬೈ dy by dx ಮಾಡಿದ್ರೆ dy by dx ಇಂಟು y ಈಕ್ವಲ್ಸ್ x ಇಂಟು dy by dx, ಮತ್ತೆ dy by dx ಇಂದ ಮಲ್ಟಿಪ್ಲೈ ಆಗ್ತಾ ಇರೋದ್ರಿಂದ ಇದು dy by dx ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಆಗುತ್ತೆ. ಈ ಕಡೆ dy by dx ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಇದು ಪಾಸಿಟಿವ್ ಪವರ್ಸ್ ಆಫ್ ಡೆರಿವೇಟಿವ್ಸ್ ಆಯ್ತು. ಸೊ ಇವಾಗ ಡಿಗ್ರಿ ಹೇಳ್ಬೇಕಂದ್ರೆ ಡಿಗ್ರಿ ಮಸ್ಟ್ ಬಿ ಅನ್ ಇಂಟೀಜರ್, ಪಾಸಿಟಿವ್ ಇಂಟೀಜರ್. ಅದು ನೆನಪಲ್ಲಿ ಇರ್ಬೇಕು. ಮೊದಲು ಡಿಗ್ರಿ ಅಂದ್ರೆ ಇಟ್ ಮಸ್ಟ್ ಬಿ ಅನ್ ಪಾಸಿಟಿವ್ ಇಂಟೀಜರ್. ಅದು ಯಾವ್ದು ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನ ಹೈಯೆಸ್ಟ್ ಪವರ್ ಯಾವ್ದಿರುತ್ತೆ ಅದನ್ನ. ಇಲ್ಲಿ ಗಮನಿಸಿ, dy by dx ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇವುಗಳಲ್ಲಿ ಹೈಯೆಸ್ಟ್ ಪವರ್ ಇರೋದು ಯಾವುದು? 2. ಸೊ ಡಿಗ್ರಿ ಈಸ್ 2. ಸೊ ಆರ್ಡರ್ ಈಸ್ 1 ಅಂಡ್ ಡಿಗ್ರಿ ಈಸ್ ಆರ್ಡರ್ ಈಸ್ 1 ಅಂಡ್ ಡಿಗ್ರಿ. ಓಕೆ, ನೆಕ್ಸ್ಟ್ ಗಮನಿಸಿ, ಇಲ್ಲಿ ಜೂಮ್ ಮಾಡೋಣ. ಓಕೆ, ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ. ನೋಡಿ, ಕೊಟ್ಟಿರೋದು ಏನಿದೆ, ಇಟ್ ಈಸ್ dy by dx ಪ್ಲಸ್ y by x ಈಕ್ವಲ್ಸ್ ಟು 3 ಅಂತ ಇದೆ. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊಳ್ತೀನಿ, ಸಾಲ್ವ್ ಮಾಡೋಣ. ಇದು ಯಾವ ಟೈಪ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ ಅಂತ. ಸೊ dy by dx
ಪ್ಲಸ್ ವೈ ಬೈ ಎಕ್ಸ್ ಈಕ್ವಲ್ ಟು 3. ಸೊ ನೇರವಾಗಿ ಗೊತ್ತಾಗುತ್ತೆ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ. ಇದು ಯಾವ ಫಾರ್ಮಲ್ ಇದೆ? ಸೊ dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ. ಸೊ ಇದನ್ನ ನೋಡೋದಾದ್ರೆ ನಾವು ಇದು ಲೀನಿಯರ್ ಫಾರ್ಮಲ್ ಇದೆ. dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ಸ್ ಟು ಕ್ಯೂ. ಪಿ ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ವೈ, ಪಿ ಅಂದ್ರೆ 1 ಬೈ ಎಕ್ಸ್ ಇದೆ, ಕ್ಯೂ ಅಂದ್ರೆ 3x ಇದೆ. ಸೊ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್. ಹಾಗಾದ್ರೆ ನೀವು ಮೊದಲಿಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಇಟ್ ಈಸ್ ಇ ಪವರ್ ಇಂಟಿಗ್ರಲ್ ಪಿ ಡಿ ಎಕ್ಸ್. ಸೊ ವಿಚ್ ಈಕ್ವಲ್ಸ್ ಇ ಪವರ್ ಇಂಟಿಗ್ರಲ್ ಪಿ ಅಂದ್ರೆ 1 ಬೈ ಎಕ್ಸ್ ಡಿ ಎಕ್ಸ್. ಸೊ ಇಂಟಿಗ್ರಲ್ ಆಫ್ ದಟ್ ಇಸ್ ಇ ಪವರ್ ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಇಸ್ ಲಾಗ್ ಎಕ್ಸ್. ಆಮೇಲೆ ನಿಮ್ಗೆ ಗೊತ್ತಿರಲಿ ಇ ಪವರ್ ಲಾಗ್ ಎಕ್ಸ್ ಈಸ್ ಆಲ್ವೇಸ್ ಎಕ್ಸ್. ಈ ತರ ಇ ಪವರ್ ಅಲ್ಲಿ ಲಾಗ್ ಒಳಗಡೆ ಏನಾದ್ರೂ ಬಂದ್ರೆ ಅದರ ಇ ಪವರ್ ಲಾಗ್ ಎಕ್ಸ್ ಇಸ್ ದಟ್ ಎಕ್ಸ್. ಎಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಬಂದ್ರೆ ಎಕ್ಸ್ ಸ್ಕ್ವೇರ್ ಬರಿಬೇಕು, 1 ಬೈ ಎಕ್ಸ್ ಬಂದ್ರೆ 1 ಬೈ ಎಕ್ಸ್ ಬರಿಬೇಕು. ಓಕೆ, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಎಕ್ಸ್. ಇವಾಗ ಜನರಲ್ ಸೊಲ್ಯೂಷನ್ ಅನ್ನ ಹೇಗೆ ಬರೀತಾರೆ? ಜನರಲ್ ಸೊಲ್ಯೂಷನ್ is written as it's a y into integrating factor equals under the integral q into integrating factor dx plus c. Okay, so y into your integrating factor is x. So y into x ಇಲ್ಲಿ q ಅಂದ್ರೆ ನಿಮಗೆ 3x ಇದೆ into x dx plus c. So it is x into y equals 3 into integral x into x ಅಂದ್ರೆ x square dx so xy equal to 3 into x cube by 3 plus the integral of x square is x cube by 3. ಒಂದು ಪವರ್ ನ ರೇಸ್ ಮಾಡಿ ಅಷ್ಟರಿಂದ ಡಿವೈಡ್ ಮಾಡಬೇಕು. So 3 cancels. So it is xy equals x cube plus c. So ನಿಮಗೆ ಆನ್ಸರ್ ನೋಡಿ ಇದನ್ನ ಅರೇಂಜ್ ಮಾಡಬೇಕು. ಸಪೋಸ್ y ಅಂತ ಬೇಕಿದ್ರೆ y ನಲ್ಲಿ ಕೊಟ್ಟಿದ್ರೆ ಆನ್ಸರ್ y ಈಕ್ವಲ್ ಟು ಏನಾಗುತ್ತೆ ಡಿವೈಡ್ ಬೈ x ಇಂದ ಮಾಡಿದ್ರೆ ಇಟ್ ಈಸ್ x ಸ್ಕ್ವೇರ್ ಪ್ಲಸ್ c ಬೈ x. This is the general solution, x square plus c by x. So x square plus c by x. So option B is the next ನೋಡಿ 2014 ಅಲ್ಲಿ again ಓಕೆ ಕ್ವಶನ್ ಸ್ವಲ್ಪ ಲೆಂಗ್ದಿ ಅನ್ಸುತ್ತೆ. The gardener is digging a plot of land. ಒಬ್ಬ ಗಾರ್ಡನರ್ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಲ್ಯಾಂಡ್ ಅನ್ನ ಅವನು ಕಟ್ತಾ ಇದ್ದಾನೆ. ಓಕೆ, ಸೊ as he gets tired he works more slowly. ಅವನು ಟಯರ್ಡ್ ಆದಂಗೆ ಅವನ ವರ್ಕ್ ನಲ್ಲಿ ಸ್ಲೋ ಆಗುತ್ತೆ. After t minutes he is digging at the rate of 2 by root 2 square meters per minute. ಅವನು ಆಫ್ಟರ್ ಟಿ ಟೈಮ್ಸ್ ಟಿ ಮಿನಿಟ್ಸ್ ಅವನ ರೇಟ್ ಆಫ್ ಡಿಗ್ಗಿಂಗ್ ಎಷ್ಟಿದೆ ಅಂದ್ರೆ 2 by root 2 ಅಂದ್ರೆ ಅಷ್ಟು ಏರಿಯಾನ ಡಿಗ್ ಮಾಡ್ತಾ ಇದ್ದಾನೆ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಹಿಮ್ ಟು ಡಿಗ್ ಅನ್ ಏರಿಯಾ ಆಫ್ 40 ಸ್ಕ್ವೇರ್ ಮೀಟರ್ಸ್. ಸೊ 40 ಸ್ಕ್ವೇರ್ ಮೀಟರ್ಸ್ ಅನ್ನ ಡಿಗ್ ಮಾಡಿದಾಗ ಅವನು ಎಷ್ಟು ಟೈಮ್ ಅನ್ನ ತಗೊಂಡ್ಕೊಂಡಿರ್ತಾನೆ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ರೇಟ್ ಆಫ್ ಡಿಗ್ಗಿಂಗ್ ಆಫ್ ಏರಿಯಾ ಕೊಟ್ಟಿದ್ದಾರೆ. ದಟ್ ಇಸ್ 2 by root t. ಸೊ ಇಲ್ಲಿ ಸೊ dA by
dt ಕೊಟ್ಟಿದ್ದಾರೆ. dA by dt is it's a 2 by root t. ಕೇಳಿರೋದೇನು, when area is 40 square meter, that is meter square, ಆವಾಗ ಟಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್, ಗಿವನ್ ಏನಿದೆ ನೋಡಿ, ಡಿ ಎ ಬೈ ಡಿ ಟಿ ಈಕ್ವಲ್ಸ್ 2 by root t. ಸೊ ಇದನ್ನ ಇಂಟಿಗ್ರೇಟ್ ಮಾಡೋದು. ಸೊ ಮೊದಲು ಸಪರೇಟಿಂಗ್, ಸೊ ಡಿ ಎ ಬೈ 2 ಈಕ್ವಲ್ಸ್ ಟು, ಅಥವಾ 2 ಅಲ್ಲೇ ಇರಲಿ, ಇಟ್ ಈಸ್ ಡಿ ಟಿ ಬೈ, ದಟ್ ಈಸ್ 2 root t into dt, separating the variables. Okay, integrating, so a is equals to, here time is a parameter, so time varies from 0 to t, so time can be from 0 to any t, so it is 2 by root t dt. ಸೊ ಈ ಕಡೆ ಲೆಫ್ಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಡಿ ಎದ ಇಂಟಿಗ್ರೇಷನ್ ಎ ಆಗುತ್ತೆ. ಸೊ ಈಕ್ವಲ್ಸ್ 2 ಇಂಟು 1 by root t ದ ಇಂಟಿಗ್ರೇಷನ್ 2 root 2 t ಆಗುತ್ತೆ. ರೂಟ್ 2 ದ ಡೆರಿವೇಟಿವ್ 1 by 2 root t ಆಗುತ್ತೆ. ರೂಟ್ ಟಿ ದ ಇಂಟಿಗ್ರೇಷನ್ 1 by root 2 root t plus, that is, it's a definite integral and the limits 0 to t. ಅವರು ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 40 ಆದಾಗ ಅಂತ ಕೇಳಿದ್ದಾರೆ. ಸೊ ಇಫ್ ಏರಿಯಾ ಇಸ್ 40 meters square, square meter, okay, 40 equal to 4 into t ನಲ್ಲಿ t ಹಾಕಿ, ಸೊ ಇಟ್ ಈಸ್ root t, 0 ಹಾಕಿದ್ರೆ 0. ಸೊ you will get 40 by 4 equals to root t. ಹಾಗಾದ್ರೆ 4 1s 4 10s, ಹಾಗಾದ್ರೆ t ಅನ್ನೋದು 10 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, that is 100. So to dig 40 square meters of area, time taken is 100 minutes. ನೆಕ್ಸ್ಟ್ ಕ್ವಶನ್ ನೋಡಿ, 2015 ಅಲ್ಲಿ, ಓಕೆ, 2015 ಅಲ್ಲಿ the order of the differential equation of all circles of given radius a. ನೋಡಿ, order of the differential equation of all circles given radius a. ರೇಡಿಯಸ್ ಅನ್ನೋದು ಗಿವನ್ ಅಂದ್ರೆ ಫಿಕ್ಸ್ ಇದೆ, ಬಟ್ ಸೆಂಟರ್ ನ ಪೊಸಿಷನ್ ಕೊಟ್ಟಿಲ್ಲ. ಸೆಂಟರ್ ಕ್ಯಾನ್ ಬಿ ಎನಿವೇರ್. ಸೊ ತಮಗೆ ಗೊತ್ತಿರಬಹುದು, ಇಕ್ವೇಶನ್ ಆಫ್ ದ ಫ್ಯಾಮಿಲಿ ಆಫ್ ಸರ್ಕಲ್ಸ್ ವಿತ್ ಸೆಂಟರ್ ಅಟ್ h, k, x minus h whole square plus y minus k whole square equals to radius square, that is a square. This is family of circles. Family of circles. h k ಅಂದ್ರೇನು, ಇಲ್ಲಿ ಸೆಂಟರ್, ಪೊಸಿಷನ್ ಆಫ್ ದಿ ಸೆಂಟರ್. a is fixed radius. ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಓಕೆ, ಸೆಂಟರ್ ಅನ್ನೋದು ಎಲ್ಲಾದ್ರೂ ಇರ್ಬೋದು, ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಇಲ್ಲಿರ್ಬೋದು, ಎಲ್ಲಾರು ಇರ್ಬೋದು, ಇಲ್ಲಿರ್ಬೋದು. ಅದಕ್ಕೆ ಸೆಂಟರ್ ಕೋಆರ್ಡಿನೇಟ್ಸ್ h, k. ರೇಡಿಯಸ್ ಅನ್ನೋದು ಫಿಕ್ಸ್ ಇದೆ. ಸೊ ಇವೆಲ್ಲ ಸರ್ಕಲ್ನ ರೇಡಿಯಸ್ ಎಷ್ಟಿರಬೇಕು, ಏನೇ ಇರಬೇಕು. ಸೊ ಇಲ್ಲಿ ವೇರಿ ಆಗ್ತಾ ಇರೋದು ಯಾವುದು, h and k. ಸೊ ದೇ ಆರ್ ಕಾಲ್ಡ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಅಂದ್ರೆ h, ಚೇಂಜ್ ಆದಂತೆ ಯು ವಿಲ್ ಗೆಟ್ ಡಿಫರೆಂಟ್ ಮೆಂಬರ್ಸ್. ಸೊ
ಸೊ ಎ ನಲ್ಲಿ ಏನು ಬದಲಾವಣೆ ಆಗಲ್ಲ, ಎ ಇಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್. ಸೊ ವಿದ್ಯಾರ್ಥಿಗಳೇ, ಈ ತರ ಒಂದು ಫ್ಯಾಮಿಲಿ ಆಫ್ ಕರ್ವ್ಸ್ ಅನ್ನು ಕೊಟ್ಟಾಗ ಅದರಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟು ಇರುತ್ತೆ ಅಷ್ಟು ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಆಗುತ್ತೆ. ಸೊ ಹಿಯರ್ arbitrary constants equals to number of arbitrary constants ಎಷ್ಟಿದೆ 2. ಅವ್ಯಾವು h and k. ಓಕೆ, ಸೊ ಅದಕ್ಕೆ ಆರ್ಡರ್ ಎಷ್ಟಿರುತ್ತೆ ಅಂತಂದ್ರೆ ಈ ಫ್ಯಾಮಿಲಿದು ಡಿಫರೆನ್ಷಿಯಲ್ ಇಕ್ವೇಶನ್ ಫ್ಯಾಮಿಲಿದು ಆರ್ಡರ್ ಈಸ್ 2. ಸೊ ರಿಮೆಂಬರ್, ಆರ್ಡರ್ ಆಫ್ ಎನಿ ಡಿಫರೆನ್ಷಿಯಲ್ ಇಕ್ವೇಶನ್ is equal to number of the arbitrary constants present in the its family ಅಥವಾ its central solution. ಎಸ್, ಹಾಗಾದ್ರೆ ಆರ್ಡರ್ ಈಸ್ 2. ನೆಕ್ಸ್ಟ್ 2015 ಅಲ್ಲಿ ಮತ್ತೆ ಓಕೆ ಝೂಮ್ ಮಾಡೋಣ. ಎಸ್, ಮತ್ತೆ ಸೊಲ್ಯೂಷನ್ ಅನ್ನು ಕೇಳಿದರೆ the solution of the differential equation. ಸೊಲ್ಯೂಷನ್ ಆಲ್ಮೋಸ್ಟ್ ನಿಮಗೆ ಲೀನಿಯರ್ ಮೇಲೆ ಬಂದಿರುತ್ತೆ, ಇಲ್ಲದ್ರೆ ವೇರಿಯಬಲ್ ಸೆಪರೇಬಲ್ ಮೇಲೆ ಬಂದಿರುತ್ತೆ. ಓಕೆ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ. ಓಕೆ, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ. ಅಗೇನ್ ಇದನ್ನ ಲೀನಿಯರ್ಗೆ ಕನ್ವರ್ಟ್ ಮಾಡೋದು dy by dx py equal to q. ಸೊ ಡಿವೈಡ್ ಬೈ x ಮಾಡ್ತೀನಿ. x ಇಂದ ಡಿವೈಡ್ ಮಾಡಿದ್ರೆ dy by dx plus 2 by x into y equals to x square x ಇಂದ ಡಿವೈಡ್ ಮಾಡಿದ್ರೆ x ಉಳಿಯುತ್ತೆ. ಓಕೆ, ಇಲ್ಲಿ p ಅಂದ್ರೆ 2 by x, ಇದು ಲೀನಿಯರ್ ಫಾರ್ಮ್. dy by dx py equal to q ಫಾರ್ಮ್ಗೆ ಬಂತು. p ಅಂದ್ರೆ 2 by x, q ಅಂದ್ರೆ x. ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ e ಪವರ್ ಇಂಟಿಗ್ರಲ್ p dx which equals integral 2 by x dx. e power integral of 1 by x is log x, so e power 2 log x. So it is, then ಹೀಗೆ ಬರೀತೀನಿ, e power log x square, it is x square. e power log ಅಲ್ಲಿ ಏನೇ ಇದ್ರು ಅದನ್ನೇ ಇಲ್ಲಿ ಇಡಬೇಕಾಗುತ್ತೆ. ಓಕೆ, ಸೊ m log n ಅಂದ್ರೆ ಇದು ಗೊತ್ತಿದೆ ನಿಮ್ಮ ಪ್ರಾಪರ್ಟಿ, ಅದರ ಪ್ರಕಾರ m log n ಅಂದ್ರೆ ಇಟ್ಸ್ log n power n. ಅದರ ಪ್ರಕಾರ ಏನಾಗುತ್ತೆ, 2 ಇದು ಇಲ್ಲಿ ಮೇಲೆ ಬರುತ್ತೆ. ಎಸ್, ಇವಾಗ ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಏನಾಗುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ x ಸ್ಕ್ವೇರ್ ಈಕ್ವಲ್ಸ್ ಟು ಅಂಡರ್ ದ ಇಂಟಿಗ್ರಲ್ ಸೈನ್ q ಅಂದ್ರೆ x ಇದೆ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ x ಸ್ಕ್ವೇರ್ ಇಂಟು dx. ಓಕೆ, y into integrating factor equals under the integral q into integrating factor. So this is x square y equals x into x square is x cube dx. So x square y equals integral of x cube is x power 4 by 4 plus constant c. So this gives you divide by x square ಮಾಡಿದ್ರೆ it is, ಅಥವಾ ಇದನ್ನು ಹೀಗಲೂ ಬರಿಬಹುದು, x power 4 plus 4c by 4 ಅಂತ. ಸೊ ಡಿವೈಡ್ ಬೈ x ಸ್ಕ್ವೇರ್ ಮಾಡಿದ್ರೆ x power 4 plus 4c by 4 x ಸ್ಕ್ವೇರ್. 4c ಅಂದ್ರೆ ಇದನ್ನು ಬೇಕಂದ್ರೆ ಇನ್ನೊಂದು ಕಾನ್ಸ್ಟೆಂಟ್ ಆಗಿ ಇಡಬಹುದು.
ಆಪ್ಷನ್ ನೋಡಿಕೊಂಡು ಎಕ್ಸ್ ಪವರ್ 4 ಪ್ಲಸ್ ಈ 4c ಅನ್ನು ನಾನು ಬಿಗ್ ಸಿ ಅಂತ ಇಟ್ಟು 4x ಸ್ಕ್ವೇರ್. ಎಕ್ಸ್ ಪವರ್ 4 ಪ್ಲಸ್ ಕಾನ್ಸ್ಟಂಟ್ ಬೈ 4x ಸ್ಕ್ವೇರ್. ಸೊ ಆಪ್ಷನ್ಸ್ ನೋಡೋದಾದ್ರೆ ಎಸ್ ಆಪ್ಷನ್ this first one is correct. X power 4 plus c by 4x square. Next question ನೋಡಿ ವಿದ್ಯಾರ್ಥಿಗಳೇ, ಪ್ರತಿ ವರ್ಷನೂ 2-3 ಕ್ವಶನ್ಸ್ ಕೇಳ್ತಾ ಇರೋದು ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ. 2016 KCET ನಲ್ಲಿ ಜನರಲ್ ಸೊಲ್ಯೂಷನ್ ಕೇಳಿದ್ದಾರೆ. ಬಹಳ ಸುಲಭ ಇದೆ ಇದು. ಓಕೆ ನೋಡಿ ಇಲ್ಲಿ. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಇದು ವೇರಿಯಬಲ್ ಸೆಪರೇಬಲ್ ಇದೆ, ಆಲ್ರೆಡಿ ಸೆಪರೇಟ್ ಮಾಡಿ ಕೊಟ್ಟಿದ್ದಾರೆ. ವೇರಿಯಬಲ್ ಸೆಪರೇಬಲ್ ಅಂದ್ರೆ y ಟರ್ಮ್ಸ್ ಮತ್ತು dy ಒಂದ್ ಕಡೆ ಇರಬೇಕು, dx ಅಂಡ್ x ಜೊತೆಗಿರಬೇಕು. ಸೊ ಇಲ್ಲಿದೆ ಈ ತರ ವೇರಿಯಬಲ್ ಸೆಪರೇಟ್ ಇದ್ದಾಗ ನೀವು ಇಂಟಿಗ್ರೇಟ್ ಮಾಡಬೇಕು. ಸೊ ಒನ್ಸ್ ವೇರಿಯಬಲ್ ಗೆಟ್ ಸೆಪರೇಟೆಡ್ ಯು ಹ್ಯಾವ್ ಟು ಇಂಟಿಗ್ರೇಟ್ ಮಾಡಿದಾಗ integration of integral of 1 by y is log y. Integral of 1 by x with respect to x is again log x. So ಈ ತರ ಎಲ್ಲ ಟರ್ಮ್ಸ್ ಲಾಗ್ ಅಲ್ಲಿ ಬಂದ್ರೆ ಕಾನ್ಸ್ಟೆಂಟ್ ಅನ್ನು ಸಹಿತ ಯು ಕ್ಯಾನ್ ಕೀಪ್ ಇಟ್ ಇನ್ ಟರ್ಮ್ಸ್ ಆಫ್ ಲಾಗ್. ಇನ್ಸ್ಟೆಡ್ ಆಫ್ ಸಿ ಅದನ್ನ ಲಾಗ್ ಸಿ ಅಂತ ಇಡಿ. ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಂ ಎನ್ ಆಗುತ್ತೆ. ಲಾಗ್ ವೈ ಪ್ಲಸ್ ಲಾಗ್ ಎಕ್ಸ್ ಅಂದ್ರೆ ಲಾಗ್ ವೈ ಎಕ್ಸ್ ಅಥವಾ ಎಕ್ಸ್ ವೈ ಈಕ್ವಲ್ಸ್ ಟು log c, and this is equal to xy equal to ಎರಡು ಬದಿಗೆ ಲಾಗ್ ಇದೆ. ಸೊ ಟೇಕಿಂಗ್ ಆಂಟಿ ಲಾಗ್ ಯು ವಿಲ್ ಗೆಟ್ xy equal to c. So xy equal to c. Option B is the correct one. Next question ನೋಡಿ. Okay. ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಆರ್ಡರ್ ಅನ್ನ ನೋಡಿದ ತಕ್ಷಣ ಹೇಳ್ಬೋದು ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಅಂತ. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಸೆಕೆಂಡ್ ಆರ್ಡರ್ ಇದೆ ನೋಡಿ, ಇಲ್ಲೊಂದಿದೆ ಸೆಕೆಂಡ್ ಆರ್ಡರ್ದು, ಇಲ್ಲೊಂದಿದೆ. ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಎಷ್ಟಿದೆ? 2 ಇದೆ. ಸೊ ಆರ್ಡರ್ ಈಸ್ ಇಲ್ಲಿ ನೋಡಿ ಡೆರಿವಿಟಿವ್ ಟರ್ಮ್ ಅನ್ನೋದು ಇನ್ಸೈಡ್ ದ ಸೈನ್ ಬಂದಿದೆ. ಸೊ ಈ ಸೈನ್ ಇಂದ ಆಚೆ ಈ dy by dx ಅನ್ನು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಆಗಲ್ಲ. ಸೊ ಇಂಥ ಕೇಸಲ್ಲಿ ಯು ಕೆನಾಟ್ ಎಕ್ಸ್ಪ್ರೆಸ್ ಆರ್ ಯು ಕೆನಾಟ್ ಪುಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್ ಇನ್ dy by dx, ದಟ್ ಇಸ್ ಡೆರಿವಿಟಿವ್. ಸೊ ಅದಕ್ಕೆ ಇಂಥ ಸಂದರ್ಭದಲ್ಲಿ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಡಿಫೈನ್ ಆಗಬೇಕಾದ್ರೆ ಅದನ್ನ ಪಾಸಿಟಿವ್ ಪವರ್ಸ್ ಆಫ್ ಡೆರಿವಿಟಿವ್ ಟರ್ಮ್ ಅಲ್ಲಿ ಬರಲಿಕ್ಕೆ ಬರಬೇಕು. ಆ ಪಾಸಿಟಿವ್ ಪವರ್ ಇಂಟೀಜರೇ ಆಗಿರಬೇಕು, ಪಾಸಿಟಿವ್ ಇಂಟೀಜರ್. ಈ ಕೇಸಲ್ಲಿ ಅದು ಸಾಧ್ಯ ಇಲ್ಲ. ಏನಾದ್ರೂ ಇದು ಇರದೇ ಹೋಗಿದ್ರೆ ಆವಾಗ ಇದನ್ನ ಪವರ್ ಫ್ರಾಕ್ಷನಲ್ ಪವರ್ ಅನ್ನ ಮೊದಲು ಕರೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಎರಡು ಬದಿಗೆ ಪವರ್ 4 ಅನ್ನ ರೇಸ್ ಮಾಡಿ ಈ ಕಡೆ ಈ ಫ್ರಾಕ್ಷನಲ್ ಪವರ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ. ಅಂತ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಎಸ್, so here option D is the correct one. Next, okay, 2017 ಅಲ್ಲಿ ಕೇಳಿದರೆ the integrating factor of the differential equation. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರೋದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಮಾತ್ರ. ಖಂಡಿತ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದೇನೆ ಅಂದ ಅರ್ಥ. ಸೊ ಅದಕ್ಕೆ ವಿದ್ಯಾರ್ಥಿಗಳೇ, ಓಕೆ ನೋಡಿ, ಇವಾಗ ಇದನ್ನ ಮೊದಲು ಲೀನಿಯರ್ ಇಕ್ವೇಶನ್ಗೆ ರೆಡ್ಯೂಸ್ ಮಾಡ್ಕೊಳ್ಳೋಣ. ಕೋಎಫಿಷಿಯಂಟ್ ಆಫ್ dy by dx ಅನ್ನ 1 ಮಾಡ್ಕೊಳ್ಬೇಕು ಯಾವಾಗಲೂ. ಸೊ ಡಿವೈಡ್ ಬೈ ಎಕ್ಸ್. ಸೊ ಇವಾಗ ಏನಾಯ್ತಿದು, ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ dy by dx minus it's a 1 by x into y, so y by x ಅಂತಾನು ಬರೀರಿ, equals to x cube minus 3.
ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ಪವರ್ ಆಫ್ ಎಕ್ಸ್ ರೆಡ್ಯೂಸಸ್. ಇವಾಗ ಲೀನಿಯರ್ ಫಾರ್ಮಲ್ ಇತ್ತು dy by dx py ಇದು ಯಾವ ಫಾರ್ಮುಲಾ ಐತೆ ನೋಡಿ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ dy by dx plus py equal to q. So p ಅಂದ್ರೆ -1/x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿರೋದ್ರಿಂದ p ಅಷ್ಟೇ ಸಾಕು ನಮಗೆ. Integrating factor is e power integral p dx, which is e power integral -1/x dx. So e power minus integral of 1 by x is log x. Okay, e power minus log x ಅನ್ನ ನೀವು ಬೇಕಂದ್ರೆ ಹೀಗೆ ಬರಿಬಹುದು 1 by e power log x. ಸೊ ಈ ಹಿಂದೆ ಹೇಳಿದಾಗೆ e power log x ಬಂದ್ರೆ you can write simply write this x. Okay, so this is the integrating factor 1 by. ಸೊ ನಿಮಗೆ ಇಮಿಡಿಯೇಟ್ ಆಗಿ ನೆನಪಿಡಬೇಕು ನೀವು p ಏನಾದರೂ 1 by x ಬಂದ್ರೆ ಅದರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಆಗಿರುತ್ತೆ, -1 by x ಬಂದ್ರೆ 1 by x ಆಗಿರುತ್ತೆ, 2 by x ಬಂದ್ರೆ x ಸ್ಕ್ವೇರ್ ಆಗಿರುತ್ತೆ, -2 by x ಸ್ಕ್ವೇರ್ ಬಂದ್ರೆ 1 by x ಸ್ಕ್ವೇರ್ ಆಗಿರುತ್ತೆ. ಎಸ್, ಸೊ ಆಪ್ಷನ್ ನೋಡೋದಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ 1 by x. ನೆಕ್ಸ್ಟ್ ಮತ್ತೆ 2017 ಅಲ್ಲಿ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ. ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ನಾನು ಏನಿದೆ, ಡಿಗ್ರಿ ಅನ್ನೋದು ಯಾವಾಗಲೂ ಒಂದು ಪಾಸಿಟಿವ್ ಇಂಟಿಜರ್ ಇರಬೇಕು. ಮತ್ತು ಅದು ಯಾವುದು, ಅದು ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ಎಲ್ಲಿಯೂ ಫ್ರಾಕ್ಷನಲ್ ಪವರ್ ಇಲ್ಲ. ಓಕೆ, ಸೊ ಮೊದಲು ಆರ್ಡರ್ ಅಂತ ನೋಡೋದಾದ್ರೆ ಆರ್ಡರ್ ಏನಿದೆ ಕೇಳಿಲ್ಲ ಆದ್ರೂ ಆರ್ಡರ್ ಅನ್ನೋದು ಸೆಕೆಂಡ್ ಆರ್ಡರ್. ಸೊ ಇಲ್ಲಿ ಆರ್ಡರ್ ಅಂತ ಬಂದಾಗ ಆರ್ಡರ್ ಈಸ್ 2, ಇದನ್ನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಆರ್ಡರ್ ಏನಾಗಿರುತ್ತೆ 2 ಆಗಿರುತ್ತೆ. ಡಿಗ್ರಿ ಅಂತ ಬಂದಾಗ ಆ ಹೈಯೆಸ್ಟ್ ಆರ್ಡರ್ನ ಡೆರಿವೇಟಿವ್ ಏನಿರುತ್ತೆ ಅದರ ಪವರ್ ಎಷ್ಟಿದೆ, ಇಲ್ಲಿ 1 ಇದೆ ಈಗ. ಓಕೆ, ಸೊ ಡಿಗ್ರಿ ಈಸ್ 1 ಅಂತ. ಡಿಗ್ರಿ ಈಸ್ 1, ಆರ್ಡರ್ ಕೇಳಿದ್ರೆ 2. ಇಲ್ಲಿ ಏನಾದರೂ ಫ್ರಾಕ್ಷನಲ್ ಪವರ್ ಬಂದ್ರೆ ಅದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ, ಅದೊಂದು ನೆನಪಿರಲಿ ನಿಮಗೆ. So order is 1, that's 1, and order is 2, degree is 1. Next, ನಲ್ಲಿ ಮತ್ತೆ ಒಂದು ಕ್ವಶನ್, ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ನೋಡಿ, ಡಿಫರೆನ್ಷಿಯಲ್ ಇಕ್ವೇಶನ್ ಏನಿದೆ ಅದನ್ನ ಬರ್ಕೊಳ್ಳೋಣ. ಸೊ ದಿಸ್ ಇಸ್ ದ differential equation. dy by dx plus y equal to 1. ಓಕೆ ವಿದ್ಯಾರ್ಥಿಗಳೇ, ಇದನ್ನ ಲೀನಿಯರ್ ಅಂತ ತಗೊಂಡು ಮಾಡ್ಬೋದು, ಇಲ್ಲ ಅಂದ್ರೆ ಸೆಪರೇಬಲ್ ಫಾರ್ಮ್ ಅಲ್ಲಿ ಮಾಡ್ಬೋದು ವೆರಿ ಈಸಿಯಾಗಿ. ನೋಡಿ, ನಾನು ಸೆಪರೇಬಲ್ ಫಾರ್ಮ್ ಪ್ರಿಫರ್ ಮಾಡ್ತೀನಿ. dy by dx equals it's 1 minus y. dy by dx equals y ಅನ್ನು ಆ ಕಡೆ ಕಳಿಸಿ 1 minus y. ಓಕೆ, ವೇರಿಯಬಲ್ ಸೆಪರೇಬಲ್ ಮಾಡಬೇಕು. dy by 1 minus y equals dx. ಇಂಟಿಗ್ರೇಟ್ ಮಾಡಿ, ಇಂಟಿಗ್ರಲ್ ಆಫ್ dy by 1 minus y equals integral dx. Okay, so what is the integral of 1 by 1 minus y? ಬೇಕಂದ್ರೆ ನಾನು ಇದನ್ನ ಹೀಗೆ ಬರೀತೀನಿ, ಕನ್ಫ್ಯೂಸ್ ಆಗಬಾರ್ದು. ಈ 1 minus y ಅನ್ನ y minus 1 ಬರೀತೀನಿ, ಯಾಕಂದ್ರೆ ಕೋಎಫಿಷಿಯಂಟ್ ಆಫ್ y ಅನ್ನ ಪಾಸಿಟಿವ್ ತಗೊಂಡ್ರೆ ನಿಮಗೆ ಈಜಿ ಆಗ್ಬೋದಂತ.
ಯಾಕಂದ್ರೆ ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಗೊತ್ತಿದೆ ನಿಮಗೆ. ಹಾಗೇನೆ ಇಂಟಿಗ್ರಲ್ ಆಫ್ 1 ಬೈ y ಪ್ಲಸ್ 1 y ಮೈನಸ್ 1 is log of y minus 1 equals integral of dx. ಇಲ್ಲಿ 1 ಇರುತ್ತೆ, integral of 1 is x plus c. ಸೊ ಈ ಮೈನಸ್ ಲಾಗ್ ಅನ್ನ ಹೀಗೆ ಬರಿಬೋದು ನಾವು, log of 1 minus y minus 1 power minus 1 equals x plus, ಅಥವಾ ಇದನ್ನ ಹೀಗೆ ಬರಿಬೋದು, log of 1 by y minus 1 equals x plus. So this is the general solution, log of y minus log of 1 by y minus 1 or 1 minus y. Yes. Yes. Next. Question number 11th one 2017 ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಅದು ಲೀನಿಯರೇ ಇರಬೇಕು. ಓಕೆ, ಇದನ್ನ ಮೊದಲು ಲೀನಿಯರ್ಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಡಿವೈಡಿಂಗ್ ಬೈ ಎಕ್ಸ್, ಡಿವೈಡ್ ಬೈ ಎಕ್ಸ್ ಮಾಡಿ. So dy by dx plus 2 by x into y, x square ಗೆ x ಇಂದ ಡಿವೈಡ್ ಮಾಡಿದ್ರೆ x. So p is equals 2 by x ಆಯಿತು. dy by dx py equal to q ಫಾರ್ಮಲ್ ಇದೆ. ನಾನು ಹೇಳಿದೆ 2 by x ಬಂದ್ರೆ ಅದರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಸ್ಕ್ವೇರ್ ಇರುತ್ತೆ. ಓಕೆ, ಸೊ ಅದಕ್ಕೆ ನೋಡೋಣ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ e power integral p dx which equals integral 2 by x dx. E power 2 log x. 2 ಅನ್ನ can raise it to power x log x square. So this is x. Okay, integrating factor is x square. So option A is the correct one. Next, 2018 okay, ಏನು ಕೇಳಿದ್ದಾರೆ ನೋಡಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ. ಆರ್ಡರ್ ಅನ್ನ ನೇರವಾಗಿ ಹೇಳ್ಬೋದು. ಆರ್ಡರ್ ಅಂದ್ರೆ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಎಷ್ಟಿದೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್, ಅಂದ್ರೆ 2. ಆರ್ಡರ್ ಇಸ್ 2. ಸೊ ಎಲ್ಲದರಲ್ಲಿ 2 ಇರೋದ್ರ ಮೊದಲು ಟಿಕ್ ಮಾಡ್ಕೊಳ್ಳಿ. ಆರ್ಡರ್ ಇಸ್ 2. ಈಗ ಡಿಗ್ರಿಯನ್ನು ಡಿಸೈಡ್ ಮಾಡಬೇಕಾದ್ರೆ ಇಲ್ಲಿ ಫ್ರಾಕ್ಷನಲ್ ಪವರ್ ಇದೆ, ಕ್ಯೂಬ್ ರೂಟ್ ಇದೆ. ಕ್ಯೂಬ್ ರೂಟು, ಸ್ಕ್ವೇರ್ ರೂಟು ಏನು ಇರಬಾರ್ದು, ಅವುಗಳನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ಸೊ ದಿಸ್ ಇಸ್ ಯುವರ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. ಇಲ್ಲಿ ಕ್ಯೂಬ್ ರೂಟ್ ಇರೋದ್ರಿಂದ ಇದನ್ನ ಕ್ಯೂಬ್ ಮಾಡ್ಕೊಳ್ಳಿ. ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಕ್ಯೂಬ್ ಮಾಡ್ಕೊಂಡ್ರೆ ನಿಮಗೆ ಫ್ರಾಕ್ಷನಲ್ ಪವರ್ ಕ್ಲಿಯರ್ ಆಗುತ್ತೆ. ಈ ಕಡೆ ಕ್ಯೂಬ್ ರೂಟ್ ಹೋಗುತ್ತೆ, ಉಳಿಯೋದು 1 ಪ್ಲಸ್
dy by dx whole square. Okay. Now this is polynomial in the derivative terms. ಅದಕ್ಕೆ highest order derivative second order ಇದೆ, ಅದರ ಪವರ್ ಎಷ್ಟಿದೆ 3 ಇದೆ. ಅದಕ್ಕೆ degree is 3. ಆರ್ಡರ್ ಅಂದ್ರೆ order 2 degree 3. Option A is the correct one. Next ನೋಡಿ 2018 ಅಲ್ಲಿ ಓಕೆ ಮತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದ್ದಾರೆ. ಅಂದ್ರೆ ಮೊದಲು ಲೀನಿಯರ್ ಇರಬೇಕು, ಲೀನಿಯರ್ ಇನ್ ಎಕ್ಸ್ ಅಥವಾ ಲೀನಿಯರ್ ಇನ್ ವೈ. ಓಕೆ ನೋಡಿ, this is your differential equation. ಲೀನಿಯರ್ ಅಂದ್ರೆ dy by dx py equal to q. ಈ ಕಡೆ ಪ್ಯೂರ್ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು. ಆದ್ರೆ ಇಲ್ಲಿ 1 plus y by x ಇದೆ. ಅದಕ್ಕೆ ಇದನ್ನ ಮೊದಲು ಹೀಗೆ ಬರೆಯೋಣ. ಈ 1 plus y by x ಅನ್ನ 1 by x plus y by x ಅಂತ ಬರೆಯೋಣ. ಓಕೆ, ಸೊ ರೈಟ್ ಅಲ್ಲಿ ಪ್ಯೂರ್ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು. ಅದಕ್ಕೆ ಇದನ್ನ dy by dx y ಇರೋದನ್ನ ಈ ಕಡೆ ತಗೊಂಡು ಬರ್ತೀನಿ. y minus y by x equals 1 by x. ಈ y by x ಅನ್ನು ಈ ಕಡೆ ತಗೊಂಡು, ಸೊ dy by dx ಇವೆರಡರಿಂದ y ಕಾಮನ್ ತಗೊಳ್ಳೋಣ. ಸೊ 1 minus 1 by x ಬರುತ್ತೆ, y ಕಾಮನ್ ತಗೊಂಡ್ರೆ ಈಕ್ವಲ್ಸ್ 1 by x. ನೋಡಿ ಇದು ಯಾವ ಫಾರ್ಮಲ್ ಐತಿ ಈಗ? ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ಇದು ಯಾವ ಫಾರ್ಮಲ್ ಇತ್ತು? dy by dx py ಈಕ್ವಲ್ಸ್, p ಅಂದ್ರೆ ಎಷ್ಟಿಲ್ಲಿ? here p stands for 1 minus 1 over x. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ it's a e power integral p dx. ಈ ಪವರ್ ಅಲ್ಲಿ ಇಂಟಿಗ್ರೇಷನ್ ಮಾಡಿದ್ರೆ 1 ಇಂಟಿಗ್ರೇಷನ್ x ಆಗುತ್ತೆ, 1 by x log x ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇದನ್ನ ಫರ್ದರ್ ನಾನು ಹೀಗೆ ಬರೆದ್ರೆ ಇ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಲಾಗ್ ಎಕ್ಸ್, ಅಥವಾ ಅದನ್ನ ಮೈನಸ್ ಲಾಗ್ ಎಕ್ಸ್ ಅನ್ನ ಕೆಳಗಡೆ ಬರಿಬಹುದು. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಇ ಪವರ್ ಲಾಗ್ ಎಕ್ಸ್. ಓಕೆ, a power m minus n ಅಂದ್ರೆ a power m by a power n ಆ ಫಾರ್ಮ್. ಸೊ ಇಟ್ ಈಸ್ e power x by e power log x ಅಂದ್ರೆ x. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ e power x by x. ಸೊ e power x by x is the correct. Next ನೋಡಿ 2018 ಅಲ್ಲಿ the solution of the differential equation x dy by dx minus y equal to 3 represents the family of. ಈ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಸೊಲ್ಯೂಷನ್ ಯಾವ ಫ್ಯಾಮಿಲಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಆ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಮೊದಲು ಸಾಲ್ವ್ ಮಾಡೋಣ. ಏನಿದೆ? x dy by dx minus y equals 3 ಅಂತ ಇದೆ. ಇದನ್ನ ಸಾಲ್ವ್ ಮಾಡೋಣ. ಓಕೆ, x dy by dx equal to y ಈ ಕಡೆ ತಗೊಳ್ಳಿ. ಸೊ ದಿಸ್ ಇಸ್ y plus 3 plus y. ಈಗ ಇದನ್ನ ಸೆಪರೇಷನ್ ವೇರಿಯಬಲ್ ಸೆಪರೇಟ್ ಮಾಡಿ. ಇದನ್ನ ನೀವು ಬೇಕಾದ್ರೆ ಲೀನಿಯರ್ ಅಂತಾನು ಮಾಡಬಹುದಿತ್ತು. ಓಕೆ, ಸೊ dy by y plus 3, y plus 3 ಅನ್ನ ಈ ಕಡೆ ತಗೊಂಡು dx ಈ ಕಡೆ ಕಳಿಸ್ತೀನಿ, x ಡೌನ್. ಸೊ dx by x ರೈಟ್ ಕಳಿಸಿ, y plus 3 ಅನ್ನ ಲೆಫ್ಟ್ ತಗೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರಲ್ ಆಫ್ dy by y plus 3 integral of dx by x. Integral of this is log of y plus 3. Integral of 1 by x ಏನು log x. ಹಾಗೆ integral of y plus 3 is log of y plus 3. Integral of 1 by x is log x. ಎಲ್ಲ ಟರ್ಮ್ ಲಾಗ್ ಅಲ್ಲಿ ಇರೋದನ್ನ
ಕಾನ್ಸ್ಟೆಂಟ್ ಅನ್ನು ಸಹಿತ ಲಾಗ್ ಅಲ್ಲಿ ಇಡ್ತೀನಿ. ಇಟ್ ಈಸ್ ಲಾಗ್ ಸಿ. ಸೊ ಇಟ್ ಈಸ್ ಲಾಗ್ ಆಫ್ y ಪ್ಲಸ್ 3 ಲಾಗ್ m ಪ್ಲಸ್ ಲಾಗ್ n ಅಂದ್ರೆ ಲಾಗ್ mn. ಸೊ ಇಟ್ ಈಸ್ ಲಾಗ್ x ಇಂಟು ಸಿ. ಎರಡು ಬದಿಗೆ ಲಾಗ್ ಇದೆ, ಟೇಕಿಂಗ್ ಆಂಟಿ ಲಾಗ್, ಲಾಗ್ gets cancelled. y plus 3 equals to xc. ಸೊ ಕ್ಲಿಯರ್ ಆಗಿದೆ ಏನಾಯ್ತದು? ದಿಸ್ ಇಸ್ ಲೀನಿಯರ್ ಇನ್ x and y. ಅದನ್ನು ಹೀಗೆ ಬರಿಬಹುದು, y equal to cx plus 3. ತಾವೆಲ್ಲ ಕಲ್ತಿದ್ರೆ y is equal to mx plus c. ಹಾಗೇನಿದು y equal to cx plus 3 ಅಂತಂದ್ರೆ this 3 present straight lines, family of straight lines. Okay. Option family of straight lines. Yes. Next question. 2019 ಅಲ್ಲಿ ಕೇಳಿದರೆ the integrating factor of the differential equation. Again integrating factor ಅಂದ ತಕ್ಷಣನೇ ಅದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಮಾತ್ರ ಸೀಮಿತವಾಗಿರುತ್ತೆ ನಿಮ್ಮ ಸಿಲೆಬಸ್ಗೆ. ಸೊ ಈ ಡಿಫರೆನ್ಷಿಯಲ್ ಇಕ್ವೇಷನ್ನ ಏನ್ ಕೇಳಿದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಅದಕ್ಕೆ ನಾವು ಅದನ್ನ ಮೊದಲು ಲೀನಿಯರ್ಗೆ ರೆಡ್ಯೂಸ್ ಮಾಡ್ಕೊಳ್ಳೋಣ. ಓಕೆ, ಎಸ್. ಸೊ 2x plus 3y square dy equal to y dx. ಇದನ್ನ ಲೀನಿಯರ್ಗೆ ರೆಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಲೀನಿಯರ್ ಅನ್ನ ಎರಡು ಟೈಪ್ ಬರುತ್ತೆ. dy by dx py equal to q, ಇನ್ನೊಂದು dx by dy px equal to q. ಇಲ್ಲಿ ಗಮನಿಸಿ, x ಅನ್ನೋದು ಪವರ್ 1 ಅಲ್ಲಿ ಇದೆ. ಈ ಹಿಂದಿನ ಎಲ್ಲ ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ y ಅನ್ನೋದು ಪವರ್ 1 ಅಲ್ಲಿ ಇತ್ತು. ಇಲ್ಲಿ y ಅನ್ನೋದು ನೋಡಿ y ಇದೆ, y ಸ್ಕ್ವೇರ್ ಇದೆ. ಅದಕ್ಕೆ ಇದನ್ನ dy by dx py ಗೆ ಬರ್ಲಿಕ್ಕೆ ಆಗಲ್ಲ. ಬದಲಿಗೆ ಇದನ್ನ ಹೀಗೆ ಬರೀತೀನಿ, ಈ y ಅನ್ನ ಈ ಕಡೆ ಕಳಿಸಿ, ಡಿವೈಡ್ ಬೈ y ಅಂಡ್ dy. ಈ dy ಅನ್ನ ಈ ಕಡೆ ಕಳಿಸಿ. ಓಕೆ, ಡಿವೈಡ್ ಬೈ y ಮಾಡಿ, ಡಿವೈಡ್ ಬೈ dy ನು ಮಾಡಿ. ಎಸ್. ಸೊ ಇವಾಗ ಇದೇನಾಗುತ್ತೆ, ಸಪರೇಟ್ ಮಾಡ್ಕೊಳ್ಳೋಣ. 2x by y, 3y ಸ್ಕ್ವೇರ್ಗೆ y ಇಂದ ಡಿವೈಡ್ ಮಾಡಿದ್ರೆ 3y ಆಗುತ್ತೆ, ಈಕ್ವಲ್ಸ್ dx by dy. ಓಕೆ, ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ dx by dy minus 2x by y equals 3y. ಸೊ ಇದು ಯಾವ ಫಾರ್ಮಲ್ಲಿ ಆಯ್ತು ನೋಡಿ. ಈಗ ದಿಸ್ ಈಸ್ ಇನ್ ದ ಫಾರ್ಮ್ dx by dy plus px equal to q. p and q are functions of y ಇಲ್ಲಿ. ಹಾಗಾದ್ರೆ p ಅನ್ನೋದು minus 2 by y. ಈಗ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೇಳ್ಬಹುದು, minus 2 by y ಬಂದ್ರೆ ಅದು 1 by y ಸ್ಕ್ವೇರ್ ಅಂತ ಬರುತ್ತೆ. ಹೇಗೆ ಅಂದ್ರೆ ನೋಡೋಣ. ಇಂಟಿಗ್ರಲ್ ಈಸ್ p is a function of y, so integral factor is e power integration p dy. e power integral p ಅಂದ್ರೆ minus 2 by y dy it's a minus 2 log y e power ಈ minus 2 log y ಅಂದ್ರೆ log of y power minus 2 ಆಗುತ್ತೆ. ಸೊ ಆನ್ಸರ್ ಈಸ್ y power minus 2, ಅಥವಾ ಅದನ್ನ 1 by y ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ 1 by y square. So
Option D is the correct one. Next, 2019. ನೋಡಿ ಪುನಃ, the equation of the curve passing through the point 1 comma 1 such that the slope of the tangent at any point x comma y is equal to the product of its coordinates. ನೋಡಿ, ಒಂದು ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಈ ತರ ಒಂದು ವರ್ಡ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಅವ್ರು ಏನ್ ಹೇಳ್ತಾರೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ನಿಮಗೆ ಗೊತ್ತಿರಲಿ. ಸ್ಲೋಪ್ ಅಂದ್ರೆ dy by dx, geometrical application of derivative. Slope of tangent at any point x comma y ಅವ್ರು ಕೊಟ್ಟಿದ್ದಾರೆ. ಇದೇನಿದೆ, ಪ್ರಾಡಕ್ಟ್ ಆಫ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಇಟ್ಸ್ ಕೋಆರ್ಡಿನೇಟ್ಸ್. ಪ್ರಾಡಕ್ಟ್ ಆಫ್ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೋಆರ್ಡಿನೇಟ್ಸ್ ಏನಿದೆ ಎಕ್ಸ್ ಕಾಮ ವೈ, ಸೊ ಅವುಗಳ ಪ್ರಾಡಕ್ಟ್ ಎಕ್ಸ್ ವೈ ಆಗುತ್ತೆ. ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅನ್ನ ಡೆರಿವೇಟಿವ್ ಟರ್ಮ್ ಅಲ್ಲಿ ಬರೆಯೋದಾದ್ರೆ dy by dx ಈಕ್ವಲ್ಸ್ ಎಕ್ಸ್ ವೈ. ಸೊ ಇವಾಗ ಇದನ್ನ ಸಾಲ್ವ್ ಮಾಡಬೇಕು. ಸೊ dy by y separating variables equals x dx. ಇಂಟಿಗ್ರೇಟ್ ಮಾಡಿ dy by y equals ಇಂಟಿಗ್ರಲ್ x dx ನೇರವಾಗಿ ಬರಿಬಹುದು. This is log y integral of x is x square by 2 plus c. So this is your general solution. Or ಏನಂದ್ರೆ this curve passes through, this family passes through, so it passes through ಅಂತ ಕೊಟ್ಟಿದ್ದಾರೆ. This family passes through 1 comma 1. ಹಾಗಾದ್ರೆ 1 comma 1 ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ. So that implies log 1 equal to 1 by 2 plus c. So the value of log 1 is 0. So this implies c is minus 1 by 2. ಹಾಗಾದ್ರೆ ಈ ಜನರಲ್ ಇಕ್ವೇಶನ್ ಅಲ್ಲಿ c ಅನ್ನು ರಿಪ್ಲೇಸ್ ಮಾಡಿ. ಇದರಲ್ಲಿ ಏನ್ ಬರುತ್ತೆ ನಮಗೆ, log y equals x square by 2 minus 1 by 2. ಬೇಕಂದ್ರೆ ನಮಗೆ ರಿಸಲ್ಟ್ ಈ ತರ ಇಲ್ಲ, ಮಲ್ಟಿಪ್ಲೈ ಬೈ 2 ಆನ್ ಬೋತ್ ಸೈಡ್. ಸೊ 2 log y equals x square minus 2 log y equals x square minus 1. 2 log y equals x square minus 1 is the. ನೆಕ್ಸ್ಟ್ ನೋಡಿ ಮತ್ತೆ 2000. ಓಕೆ, ಬಹಳ ಸುಲಭ ಇದೆ ಇದು, ತುಂಬಾ ಸುಲಭ ಇರೋದು. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಕೇಳಿದ್ದಾರೆ ಆಫ್ ದ ಫ್ಯಾಮಿಲಿ ಆಫ್ ದ ಜನರಲ್. ಒಂದು ಜನರಲ್ ಸೊಲ್ಯೂಷನ್ ಇದೆ, ಹಾಗಾದ್ರೆ ಅದರ ಕನ್ಸರ್ನ್ಡ್ ಆಗಿರ್ತಕ್ಕಂತಹ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ಡರ್ ಎಷ್ಟಿರುತ್ತೆ ಅಂತ. ವಿದ್ಯಾರ್ಥಿಗಳೇ, ಓಕೆ ಗಮನಿಸಿ, ಇಲ್ಲಿ ಇದೊಂದು ಜನರಲ್ ಸೊಲ್ಯೂಷನ್ ಇದೆ. ಒಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಜನರಲ್ ಸೊಲ್ಯೂಷನ್ ಕೊಟ್ಟಾಗ ಅದರಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ ಅನ್ನೋದನ್ನು ನೀವು ಮೊದಲು ಚೆಕ್ ಮಾಡಬೇಕು. ಎಷ್ಟು ಕಾನ್ಸ್ಟೆಂಟ್ಸ್ ಇರುತ್ತೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್, ಅಷ್ಟು ಆರ್ಡರ್ ಆಫ್ ದಿ ಕನ್ಸರ್ನ್ಡ್ ಅದರ ರಿಲೇಟಿವ್ ಡಿಫರೆನ್ಷಿಯಲ್ ಇಕ್ವೇಶನ್ ಇರುತ್ತೆ. ಈಗ ನೋಡಿ, ಇಲ್ಲಿ ಸಾಕಷ್ಟು ನಮಗೆ ಕಾನ್ಸ್ಟೆಂಟ್ಸ್ ಕಾಣ್ತವೆ, C1 C2 C3 C4. ಸೊ ಬಟ್ ಆಕ್ಚುಲಿ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. C1 e ಪವರ್ C2 ಪ್ಲಸ್ ಎಕ್ಸ್ ಇರೋದನ್ನ ಈ ತರ ಬರೀತೀನಿ, ಪ್ರಾಡಕ್ಟ್ ಅಲ್ಲಿ ಬರೀತೀನಿ, e ಪವರ್ C2 ಇಂಟು e ಪವರ್ ಎಕ್ಸ್. ಹಾಗೇನೆ
ಇ ಪವರ್ ಇದನ್ನ ಹೀಗೆ ಬರೆಯೋಣ, C4 ಇಂಟು ಇ ಪವರ್ ಎಕ್ಸ್. ಇಲ್ಲಿ ನಾವು ನೋಡಿದ್ರೆ ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ, ಇದನ್ನ ನಾನು ಒಂದು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ಇದೇನಾಗುತ್ತೆ ಎ ಇ ಪವರ್ ಎಕ್ಸ್. ಅದೇ ತರ ಇದನ್ನೊಂದು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ಬಿ ಇ ಪವರ್ ಎಕ್ಸ್. ಈಗ ಇ ಪವರ್ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಅದು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಇಸ್ ಅಗೇನ್ ಅ ಕಾನ್ಸ್ಟೆಂಟ್. ಅದನ್ನ ನಾನು ಹೀಗೆ ಬರಿತೀನಿ, ಇ ಪವರ್ ಎಕ್ಸ್ ಇಂಟು ಒಂದು ಕಾನ್ಸ್ಟೆಂಟ್ ಕೆ ಅಂತ. ಸೊ ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟು ಬಂತು, ಓನ್ಲಿ ಒನ್ ಕಾನ್ಸ್ಟೆಂಟ್ ಕೆ. ಅದನ್ನ ಅವ್ರಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಿಮಗೆ C1 C2 C3 C4 ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಮೊದಲು ಕಾನ್ಸ್ಟೆಂಟ್ಸ್ ಅನ್ನ ಈ ತರ ಜನರಲೈಸ್ ಮಾಡ್ಕೊಂಡು, ಸೊ ಒಂದೇ ಕಾನ್ಸ್ಟೆಂಟ್ ಇರೋದ್ರಿಂದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಇಸ್ 1. ಅದಕ್ಕೆ ಒಂದು ತಿಳ್ಕೊಳ್ಬೇಕು, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಪ್ರೆಸೆಂಟ್ ಇನ್ ದ ಜನರಲ್ ಸೊಲ್ಯೂಷನ್ is equal to the order of the corresponding differential equation. Yes. Next, ಅದೇ ತರ ಇನ್ನೊಂದು ನೋಡಿ ಇಲ್ಲಿ. ಓಕೆ, 2020 ನಲ್ಲಿ ಮತ್ತೆ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ obtained by eliminating arbitrary constants ಅಂತ ಕೇಳಿದ್ದಾರೆ. ಇಲ್ಲಿ ಸಹಿತ ಕಾನ್ಸ್ಟೆಂಟ್ಸ್ ಎಷ್ಟಿದೆ ಮೊದಲನ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಮೊದಲು ಇದನ್ನ ಹೀಗೆ ಬರೆಯೋಣ, C1y ಈಕ್ವಲ್ ಟು ಈ C2 ಪ್ಲಸ್ C3 ಅದನ್ನ ಒಂದು ಕಾನ್ಸ್ಟೆಂಟ್ ಅನ್ನು ತಗೊಳ್ಳೋಣ ಎ ಅಂತ. ಇ ಪವರ್ ಎಕ್ಸ್ ಇಂಟು ಇದನ್ನ ಇ ಪವರ್ ಎಕ್ಸ್ ಇಂಟು ಇ ಪವರ್ C4 ಅಂತ ಬರೆಯೋಣ. ನಾನು ಏನು ಮಾಡಿದ್ದೀನಿ, C2 ಪ್ಲಸ್ C3 ಅನ್ನ ಎ ಅಂತ ತಗೊಂಡಿದ್ದೀನಿ. ಎಸ್, ಈಗ ಡಿವೈಡ್ ಬೈ C1 ಮಾಡಿ. ಸೊ ಎ ಬೈ C1 ಇದು ಇ ಪವರ್ C4 ಇಂಟು ಇ ಪವರ್ ಎಕ್ಸ್. ಇಲ್ಲಿ ಗಮನಿಸಿದ್ರೆ ಇದೆಲ್ಲ ಒಂದು ಕಾನ್ಸ್ಟೆಂಟ್ ಇದು. ಅಗೇನ್ ಐ ಕ್ಯಾನ್ ರೈಟ್ ಇಟ್ ಆಸ್ y equal to k e power x. Again there is only one constant. ಅದಕ್ಕೆ ಆರ್ಡರ್ ಈಸ್ 1 ಅಂತ. ಓಕೆ, ನೆಕ್ಸ್ಟ್ 2020 ನಲ್ಲಿ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್, ಜನರಲ್ ಸೊಲ್ಯೂಷನ್ ಕೊಟ್ಟು ಕೇಳಿದ್ದಾರೆ. ಓಕೆ, ಮೊದಲು ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಎಸ್, ನಿಮಗೆ ಇದು ಹೋಮೋಜಿನಿಯಸ್, ಸೆಪರೇಬಲ್ ಫಾರ್ಮು ಅಥವಾ ಲೀನಿಯರ್ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಗಮನಿಸಿ, y ಟರ್ಮ್ ಅನ್ನ ಗಮನಿಸಿದ್ರೆ ನೋಡಿ, y ಒಂದೇ ಇರೋದು ಇಲ್ಲಿ. ಎಲ್ಲಿಯೂ y² y³ sin y ಅಂತದ್ದು ಏನೂ ಇಲ್ಲ. ಈ ಮತ್ತು y ಮತ್ತು dy ಗೆ ಮಲ್ಟಿಪ್ಲೈ ಆಗಿರಬಾರ್ದು, ಹಂಗಿದ್ರೆ ಇದು ಲೀನಿಯರ್ ಇನ್ y ಆಗಿರುತ್ತೆ. ಸೊ ಇದಕ್ಕೆ ಇದನ್ನ ಏನ್ ಮಾಡೋಣ, ಡಿವೈಡ್ ಬೈ x² dx ಇಂದ ಮಾಡ್ತೀನಿ. ಏನಾಗುತ್ತೆ ನೋಡೋಣ. ಯಾಕೆ x² ಅಂದ್ರೆ ಈ dy ಜೊತೆಗೆ ನನಗೆ x² ಬೇಡ. ಸೊ x² ಇಂದ ಡಿವೈಡ್ ಮಾಡಿದ್ರೆ x² ಕ್ಯಾನ್ಸಲ್ ಆಗುತ್ತೆ, ಬಟ್ dx ಇಂದ ಮಾಡ್ತಾ ಇದ್ದೀವಿ, dx ಉಳಿಯುತ್ತೆ. ಇಲ್ಲಿ x² ಇಂದ ಡಿವೈಡ್ ಮಾಡಿದ್ರೆ x ಕ್ಯಾನ್ಸಲ್ ಆಗುತ್ತೆ, 2/x ಉಳಿಯುತ್ತೆ. y dx ಆಲ್ಸೋ ಕ್ಯಾನ್ಸಲ್, dx ಇಂದ ಡಿವೈಡ್ ಮಾಡ್ತಾ ಇರೋದ್ರಿಂದ dx ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x² ಉಳಿಯುತ್ತೆ, x² ಇಂದ ಡಿವೈಡ್ ಮಾಡಿದ್ರೆ cos x. ಓಕೆ, ಈಗ ಕ್ಲಿಯರ್ ಆಗಿದೆ. ಯಾವ ಫಾರ್ಮ್ ಆಯ್ತು, dy ಬೈ dx py ಈಕ್ವಲ್ ಟು q ನಲ್ಲಿ ಆಯ್ತು. p ಅಂದ್ರೆ -2/x. ನಾನು ಹೇಳಿದ್ದೀನಿ -2/x ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಮಿಡಿಯೇಟ್ ಆಗಿ ನೀವು 1/x² ಅಂತ ಬರಿಬೇಕು. q ಅಂದ್ರೆ x² cos x. ಜನರಲ್ ಸೊಲ್ಯೂಷನ್
ಜನರಲ್ ಸೊಲ್ಯೂಷನ್ ಏನು? ಇಟ್ ಈಸ್ y into integrating factor under the integral sign q ಅಂದ್ರೆ x square cos x into integrating factor, that is 1 by x square dx plus constant c. So this is y by x square equals integral of cos ಅಂದ್ರೆ sin x ಆಗುತ್ತೆ plus ಇದನ್ನು ಬೇಕಂದ್ರೆ ಹೀಗೆ ಬರಿಬೋದು y equals x square sin x plus cx square. ಆನ್ಸರ್ ನೋಡಿಕೊಂಡು ನೀವು ಅದನ್ನ ಮಾಡಿ. ಎಸ್, ಆಪ್ಷನ್ ಎ is the correct one. Next, KCT 2020. ಓಕೆ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. The curve passing through the point 1, 2, given that slope of the tangent at any point x, y is 3x by y. ಈ ಹಿಂದೆ ಮಾಡಿದಂಗೆ ಪ್ರಾಡಕ್ಟ್ ಕೊಟ್ಟಿದ್ರು, ಇಲ್ಲಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ dy by dx ಕೊಟ್ಟಿದ್ದಾರೆ, is equals 3x by, this is your given. ಇದನ್ನು ಸಾಲ್ವ್ ಮಾಡಿದಾಗ ಜನರಲ್ ಸೊಲ್ಯೂಷನ್ ಯಾವ ಫ್ಯಾಮಿಲಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ನೋಡಬೇಕು. ಓಕೆ, ಇದನ್ನ ವೇರಿಯಬಲ್ ಸೆಪರೇಟ್ ಮಾಡಿ y into dy equal to 3x into dx ಇಂಟಿಗ್ರೇಟ್ ಮಾಡಿ y dy equal to integral 3x dx. Integral of y is y square by 2. It is 3x square by 2 plus c. ಅಥವಾ multiply by 2 on both sides. It is plus 2c. ಕ್ವಶನ್ ಏನಿದೆ? ಮತ್ತೆ ಇಟ್ ಪಾಸಸ್ ಥ್ರೂ 1, ಇಲ್ಲೇ ನೀವು ಹೇಳ್ಬೋದು y ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಇದೇನು ರಿಪ್ರೆಸೆಂಟ್ ಮಾಡುತ್ತೆ? ಇದು ಹೈಪರ್ಬೋಲಾ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಇದನ್ನು ಹೀಗೆ ಬರಿಬೋದು y ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಈಕ್ವಲ್ಸ್ ಟು 2c. ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು 2c ಅಂದ್ರೆ ಕಾನ್ಸ್ಟೆಂಟ್, y ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್, y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದ್ರೆ ಅದು ಹೈಪರ್ಬೋಲಾ ರಿಪ್ರೆಸೆಂಟ್ ಮಾಡುತ್ತೆ. ನೀವು ಇನಿಷಿಯಲ್ ಕಂಡೀಷನ್ ಆರ್ ಕೊಟ್ಟಿರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಸಂದರ್ಭದಲ್ಲಿ ನಾಟ್ ನೆಸೆಸರಿ, ಇಟ್ ರಿಪ್ರೆಸೆಂಟ್ಸ್, ಇಟ್ ಈಸ್ ಹೈಪರ್ಬೋಲಾ. ನೀವು ಕಂಡೀಷನ್ಸ್ ಅನ್ನ ಹಾಕಿದ್ರೆ 1, 2 ನಿಮಗೆ ಸಿ ವ್ಯಾಲ್ಯೂ ಬರುತ್ತೆ ಅಷ್ಟೇ. ಓಕೆ, ದಿಸ್ ಈಸ್ ಹೈಪರ್ಬೋಲಾ. ನೆಕ್ಸ್ಟ್ ಕ್ವಶನ್ ನೋಡಿ, KCT 2021 ಅಲ್ಲಿ. ಓಕೆ, the solution of the differential equation x dy minus y dx represent x dy minus y dx. x dy ಮೈನಸ್ y dx ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನ ವೇರಿಯಬಲ್ ಸೆಪರೇಟ್ ಮಾಡೋಣ. ಎಕ್ಸ್ ವೈ ಇಂದ ಡಿವೈಡ್ ಮಾಡಿದ್ರೆ dy by y ಬರುತ್ತೆ, ಈ ಕಡೆ dx by x ಬರುತ್ತೆ. ಇಂಟಿಗ್ರೇಟ್ ಮಾಡಿದ್ರೆ ಇದು log y ಮೈನಸ್ ಲಾಗ್ ಎಕ್ಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅನ್ನು ಸಹಿತ ಲಾಗ್ ಸಿ ಅಂತ ಇಡಿ. ಇದನ್ನ ಲಾಗ್ y ಬೈ ಎಕ್ಸ್ ಅಂತ ಬರೀಬಹುದು. ಲಾಗ್ m ಮೈನಸ್ ಲಾಗ್ n ಇಸ್ ಲಾಗ್ m ಬೈ n ಈಕ್ವಲ್ಸ್ ಲಾಗ್ ಸಿ. ಸೊ ಎರಡು ಬದಿಗೆ ಲಾಗ್ ಅನ್ನ ರಿಮೂವ್ ಮಾಡೋಣ.
y by x equal to c. So y equal to cx. y equal to cx ಏನು ರಿಪ್ರೆಸೆಂಟ್ ಮಾಡಿದೆ? ಇದು ಲೀನಿಯರ್. ಸೊ ತಾವೆಲ್ಲ ನೋಡಿದ್ರೆ y is equal to mx plus c ಅಂತ ಹೇಳಿದ್ರೆ ಲೈನ್ ಹ್ಯಾವಿಂಗ್ ಸ್ಲೋಪ್ m ಅಂಡ್ ಇಂಟರ್ಸೆಪ್ಟ್ y ಇಂಟರ್ಸೆಪ್ಟ್ c ಇರುತ್ತೆ. ಸೊ c ಅನ್ನೋದು ಇಲ್ಲಿ 0 ಇದೆ. ಸೊ y is equal to mx ಬಂದ್ರೆ ಫ್ಯಾಮಿಲಿ ಆಫ್ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. y equal to mx ಇದ್ರೆ ಕಾನ್ಸ್ಟೆಂಟ್ ಇರದೆ ಹೋದ್ರೆ ಅವು ಒರಿಜಿನ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇರ್ತವೆ. ಸೊ ದಿಸ್ ರಿಪ್ರೆಸೆಂಟ್ straight lines, family of straight lines passing through straight line passing through origin 0 0. So straight line passing through origin. Option C is the correct one. ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ. The number of solutions of dy by dx equal to y plus 1 by x minus 1 when y of 1 equal to y2. ಓಕೆ, ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇದರ ಈಗ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ ಅಂತ. ಆಬ್ವಿಯಸ್ಲಿ ಒಂದೇ ಒಂದು ಇನಿಷಿಯಲ್ ಕಂಡೀಷನ್ ಇರೋದ್ರಿಂದ there will be only one particular solution. So option B is the correct one. Okay, so initial condition ಕೊಟ್ಟಾಗ differential equation can have only one solution, only one particular solution. ಇಲ್ಲಿ ನಾಟ್ ಎಕ್ಸಿಸ್ಟ್ ಅಂತ ಇದ್ರೆ ಇದನ್ನ ಟ್ರೈ ಮಾಡಬಹುದಿತ್ತು. ಓಕೆ, ನೆಕ್ಸ್ಟ್ KCT 2021 ಗಮನಿಸಿ ಇಲ್ಲಿ. The sum of the order and degree of the differential equation. ಇಲ್ಲೊಂದು ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದ್ದಾರೆ, ಸಮ್ ಆಫ್ ದಿ ಆರ್ಡರ್ ಅಂಡ್ ಡಿಗ್ರಿ ಅಂತ ಕೇಳಿದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಗಮನಿಸಿ. y1 ಅಂದ್ರೆ ಫಸ್ಟ್ ಡೆರಿವೇಟಿವ್, y2 ಅಂದ್ರೆ ಸೆಕೆಂಡ್ ಡೆರಿವೇಟಿವ್. ಇಲ್ಲಿ ಈ ಪವರ್ ಫ್ರಾಕ್ಷನಲ್ ಪವರ್ ಇದೆ 2/3. ಇದನ್ನ ಮೊದಲ ಎಲಿಮಿನೇಟ್ ಮಾಡಬೇಕು. ಫ್ರಾಕ್ಷನ್ ಲೆಸ್ ಆಗಿ ಮಾಡಬೇಕಾದ್ರೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಿ. ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ 1 ಪ್ಲಸ್ y1 ಸ್ಕ್ವೇರ್ ಟು ದ ಪವರ್ 2 ಈಕ್ವಲ್ ಟು y2 ಕ್ಯೂಬ್. ಓಕೆ, ಇವಾಗ ನಮಗೆ ಆರ್ಡರ್ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದೇ ಹೈಯೆಸ್ಟ್ ಇರೋದು. ಅದರ ಪವರ್ ಎಷ್ಟಿದೆ? 3 ಇದೆ. ಸೊ ಡಿಗ್ರಿ ಈಸ್ 3. ಇವುಗಳ ಸಮ್ ಕೇಳಿದ್ದಾರೆ. ಸೊ ಇವುಗಳ ಸಮ್ ಎಷ್ಟಾಗುತ್ತೆ? 5 is the sum. So option C is the correct one. Next, KCT 2022 ನಲ್ಲಿ ಏನು ಕೇಳಿದ್ದಾರೆ ನೋಡಿ ಇಲ್ಲಿ. ಸೊ ಓಕೆ, ಕಾಪಿ ಮಾಡ್ಕೊಳ್ಳೋಣ. dy by dx plus y by x equal to x square ಇದೆ. ದೆನ್ 2 of y by 2 minus y of 1 ಎಷ್ಟು ಕೇಳಿದ್ದಾರೆ. ಮೊದಲು ಇದರ ಜನರಲ್ ಸೊಲ್ಯೂಷನ್ ಅನ್ನು ಮಾಡಬೇಕು. ಪರ್ಟಿಕ್ಯುಲರ್ ಸೊಲ್ಯೂಷನ್ ಗಳ ಅಡಿಷನ್ ಕೇಳಿದ್ದಾರೆ. ಎಸ್, when y is 2 and y is when x is 2 and y is 1, that is the value of this ಕೇಳಿದ್ದಾರೆ. ಸೊ ಇಲ್ಲಿ p ಅಂದ್ರೆ ಇದು ಲೀನಿಯರ್ ಇದೆ. p ಅಂದ್ರೆ 1 by x, q ಅಂದ್ರೆ x ಸ್ಕ್ವೇರ್ ಇದೆ. 1 by x ಇದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನೋದು log x ಬರುತ್ತೆ. ದಟ್ ಇಸ್ e ಪವರ್ log x ಅಂದ್ರೆ x. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ x. ಸೊ ಜನರಲ್ ಸೊಲ್ಯೂಷನ್ ಹೇಗೆ ಬರೀತಾರೆ? y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದಟ್ ಇಸ್ y ಇಂಟು x ಈಕ್ವಲ್ಸ್ ಇಂಟಿಗ್ರಲ್ q ಅಂದ್ರೆ x ಸ್ಕ್ವೇರ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x dx. So this is xy
ಇದು ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಇಂಟಿಗ್ರಲ್ ಎಕ್ಸ್ ಪವರ್ 4/4 ಪ್ಲಸ್ ಸಿ. ಹಾಗಾದ್ರೆ y ಎಷ್ಟಾಗುತ್ತೆ? ದಿಸ್ ಇಂಪ್ಲೈಸ್ y ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ 4 ಪ್ಲಸ್ ಸಿ ಬೈ ಎಕ್ಸ್. ನಮಗೆ ಬೇಕಾಗಿರೋದು ಈಗ 2 into y of 2 minus y of 1 ಬೇಕಾಗಿದೆ. Therefore 2 into y of 2 minus y of 1 ಅಂತ. So 2 into y of 2 ಅಂದ್ರೆ the value of y when x is 2 ಅಂತ. ಸೊ ಅದಕ್ಕೆ ಇದರಲ್ಲಿ x equal to 2 ಹಾಕಬೇಕು. 2 cube by 4 plus c by 2 y of 1 ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ y ನಲ್ಲಿ x equal to 1 ಹಾಕಿ. 1 ಹಾಕಿದ್ರೆ 1 cube by 4 ಪ್ಲಸ್ c by 1 ಅಂದ್ರೆ c ಆಗುತ್ತೆ. ಸೊ 2 into 8 by 4 ಪ್ಲಸ್ c by 2 ಮೈನಸ್ 1 by 4 ಮೈನಸ್ c ಆಗುತ್ತೆ. ಬ್ರಾಕೆಟ್ ಓಪನ್ ಮಾಡಿದ್ರೆ 4 1 4 2 8 2 into 2 4 ಆಗುತ್ತೆ. ಪ್ಲಸ್ ಈ 2 ಇಂದ c by 2 ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗಿ c ಉಳಿಯುತ್ತೆ. ಮೈನಸ್ 1 by 4 ಮೈನಸ್ c. ಸೊ c ಕ್ಯಾನ್ಸಲ್ಸ್. 4 ಮೈನಸ್ 1 by 4 16 minus 1 by 4 that is 15 by 4 ಆಗುತ್ತೆ. Answer is 15 by 4. Yes, let us check. So 15 by 4 is the correct. Next, ಮತ್ತೆ ಕೇಳಿದರೆ 2022 ನಲ್ಲಿ the general solution, the solution of the differential equation dy by dx equal to x plus y whole square. ಅದರ ಸೊಲ್ಯೂಷನ್ ಕೇಳಿದರೆ. ಸೊ dy by dx equals x plus y ಸ್ಕ್ವೇರ್. ಇದರ ಸೊಲ್ಯೂಷನ್ ಕೇಳಿದರೆ ಇಂಥ ಸಂದರ್ಭದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಪುಟ್ x plus y equal to t. ಇದು ಲೀನಿಯರ್ಗೆ ಆಗಲ್ಲ, ಬಿಕಾಸ್ ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ x ಸ್ಕ್ವೇರ್ ಬರುತ್ತೆ, y ಸ್ಕ್ವೇರ್ ಬರುತ್ತೆ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಸೊ 1 ಪ್ಲಸ್ dy by dx equals dt by dx. ಬಟ್ dy by dx ಏನಿದೆ? dy by dx ಅಂದ್ರೆ x plus y ಹೋಲ್ ಸ್ಕ್ವೇರ್ ಇದೆ. ನಾವು x plus y ಅಂದ್ರೆ t ತಗೊಂಡಿದ್ದೀವಿ, ಸೊ t ಸ್ಕ್ವೇರ್ ಆಗುತ್ತೆ. ಸೊ ಅದಕ್ಕೆ ಇದನ್ನ 1 plus t ಸ್ಕ್ವೇರ್ ಈಕ್ವಲ್ಸ್ dt by dx. ಸೊ ಇದನ್ನ ವೇರಿಯೇಬಲ್ ಸೆಪರೇಟ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ dx ಮೇಲೆ ತಗೊಂಬನ್ನಿ, ಈ 1 plus t ಸ್ಕ್ವೇರ್ ಈ ಕಡೆ ತಗೊಂಬನ್ನಿ along with dt. ಇಂಟಿಗ್ರೇಟ್ ಮಾಡಿ. ಇಂಟಿಗ್ರಲ್ ಆಫ್ dt by 1 plus t square equals dx. So integral of 1 by 1 plus t square is a tan inverse t. Integral of dx is x plus t. ಕೊನೆಗೆ x ಅನ್ನು ರಿಪ್ಲೇಸ್ ಮಾಡಿ. It's not t, x, it is t. Tan inverse t. This is tan inverse of t ಅಂದ್ರೆ ಏನು ತಗೊಂಡಿದ್ರೆ x plus y equals x plus. This is the general solution of the differential equation. Next ನೋಡಿ, ನಲ್ಲಿ ಕೇಳಿದರೆ if y of x be the solution of the differential equation, the differential equation ಕೊಟ್ಟಿದ್ರೆ ಅದರ ಸೊಲ್ಯೂಷನ್ y ಆದ್ರೆ y of
ಆ್ಯಂಡ್ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ y ಆಫ್ 1 ಈಕ್ವಲ್ ಟು ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ಆಫ್ ಇ ಕೇಳಿದ್ದಾರೆ. ಸ್ವಲ್ಪ ಲೆಂಗ್ದಿನೇ ಅನ್ಬೋದು. ಇದನ್ನ ಮೊದಲು ಸಾಲ್ವ್ ಮಾಡೋಣ. ಓಕೆ, ಇದು ಲೀನಿಯರ್ ಇದೆ, ಸ್ವಲ್ಪ ರೆಡ್ಯೂಸ್ ಮಾಡಬೇಕು. ಓಕೆ, ಸೊ ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್, ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡಿ. ಓಕೆ, ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನೋಡಿ, dy ಬೈ ಡಿ ಎಕ್ಸ್ ಪ್ಲಸ್ ಇಲ್ಲಿ y ಬೈ ಎಕ್ಸ್ ಲಾಗ್ ಎಕ್ಸ್ ಉಳಿಯುತ್ತೆ ಈಕ್ವಲ್ಸ್ ಸೊ ಇಲ್ಲಿ p ಅಂದ್ರೆ 1 ಬೈ ಎಕ್ಸ್ ಲಾಗ್ ಎಕ್ಸ್. ಇದನ್ನ ಹೀಗೆ ಬರೀತೇನೆ ನೀ 1 ಬೈ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಎಕ್ಸ್. q ಅಂದ್ರೆ 2. ಮೊದಲು ಜನರಲ್ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡೋಣ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಪವರ್ ಇಂಟಿಗ್ರಲ್ p dx e ಪವರ್ 1 ಬೈ ಎಕ್ಸ್ ಬೈ ಲಾಗ್ ಎಕ್ಸ್ dx. ವಿದ್ಯಾರ್ಥಿಗಳೇ, ಇದೊಂದು ನೀವು ನೆನ್ಪಿಟ್ಕೊಳ್ಬೇಕು, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಎಕ್ಸ್ ಇದ್ರೆ ಅಂದ್ರೆ ನ್ಯೂಮರೇಟರ್ ಏನಾದರೂ ಡಿನಾಮಿನೇಟರ್ ಡೆರಿವೇಟಿವ್ ಇದ್ರೆ ಇದರ ಇಂಟಿಗ್ರಲ್ ಲಾಗ್ ಆಫ್ ಡಿನಾಮಿನೇಟರ್ ಬರುತ್ತೆ. ಮಾಡ್ಕೊಳ್ಳಿ, ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಡೆರಿವೇಟಿವ್ ಇದ್ರೆ ಅದರ ಇಂಟಿಗ್ರಲ್ ಲಾಗ್ ಆಫ್ ಡಿನಾಮಿನೇಟರ್. ಹಾಗೆ ನೋಡಿ, ಲಾಗ್ ಎಕ್ಸ್ ಡೆರಿವೇಟಿವ್ 1 ಬೈ ಎಕ್ಸ್ ಇದೆ, ಅದಕ್ಕೆ ಇದು ಇ ಪವರ್ ಲಾಗ್ ಆಫ್ ಡಿನಾಮಿನೇಟರ್ ಸಹಿತ ಇದು ಲಾಗ್ ಎಕ್ಸ್ ಇದೆ. ಸೊ ಇ ಪವರ್ ಲಾಗ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಇಟ್ ಈಸ್ ಸಿಂಪ್ಲಿ ಲಾಗ್ ಎಕ್ಸ್. ದಿಸ್ ಈಸ್ ಯುವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಈಗ ಜನರಲ್ ಸೊಲ್ಯೂಷನ್, ಏನು, y into integrating factor, that is y into log x equals under the integral q ಅಂದ್ರೆ 2 ಇದೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ log x dx. ಸೊ 2 into ಇಂಟಿಗ್ರಲ್ ಆಫ್ log x ಗೊತ್ತಿರಬೇಕು ನಿಮಗೆ, ನೇರವಾಗಿ ಅಥವಾ ಬೈ ಪಾರ್ಟ್ಸ್ ಮಾಡಿ. ಇಟ್ಸ್ x log x ಮೈನಸ್ x ಪ್ಲಸ್ y of log x. Okay, so you are given y of 1 equal to 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ y ಇದ್ದಲ್ಲಿ 2 ಹಾಕಿ, x ಇದ್ದಲ್ಲಿ 1 ಹಾಕಿ. So log of 1 equals 2 into 1 into log of 1 minus 1 plus c. So log 1 ಅಂದ್ರೆ 0, 0 equals 2 into 0 minus 1 plus c. ಹಾಗಾದ್ರೆ ಇದೇನಾಗುತ್ತೆ, minus 2 plus c. So c equals to 2 ಆಗುತ್ತೆ. ಹಾಗಾದ್ರೆ ನಿಮ್ಮ ಸೊಲ್ಯೂಷನ್ ಏನಾಗುತ್ತೆ ನೋಡಿ, ಇದರಲ್ಲಿ ನಾವು ಜನರಲ್ ಸೊಲ್ಯೂಷನ್ ಅಲ್ಲಿ ಸಿ ಹಾಕಿದ್ರೆ ಏನಾಗುತ್ತೆ, ಓಕೆ, ಏನಿದೆ ಜನರಲ್ ಸೊಲ್ಯೂಷನ್, ವಿ ಹ್ಯಾವ್ ದಿಸ್ y of log x equal to 2 into x log x minus x plus c ಅಂತ ಇತ್ತು. c ಅಂದ್ರೆ 2 ಇದೆ ಇಲ್ಲಿ. ಈಗ the value of y when x equal to e ಅಂತ ಕೇಳಿದರೆ, y of e ಕೇಳಿದ್ದಾರೆ. ಸೊ ಅವಾಗ ಏನಾಗುತ್ತೆ, x equal to e ಹಾಕಿದರೆ log e to the base e is 1.
ಸೊ ಇದು ಇ ಇಂಟು ಲಾಗ್ ಇ ಮೈನಸ್ ಇ ಪ್ಲಸ್ ಲಾಗ್ ಇ ಅಂದ್ರೆ 1, ಸೊ ಲಾಗ್ ಇ ಟು ದ ಬೇಸ್ ಇ ಇಸ್ 1. 2 ಇಂಟು ಇ ಮೈನಸ್ ಇ ಆಗುತ್ತೆ. ಲಾಗ್ ಇ ಅಂದ್ರೆ 1 ಪ್ಲಸ್ y is equals to e cancel 0 ಆಗುತ್ತೆ. 0 plus 2 is 2. So this implies y of e is the value of y when x is e is yes. So options ಸ್ವಲ್ಪ ಲೆಂಗ್ದಿ ನೋಡಿ, ಎಷ್ಟು ಲೆಂಗ್ದಿ ಇದೆ, 1 ಮಾರ್ಕ್ ಇದು. Option 2 is the correct. Next, ACT 2023. The curve passes through the point 1, 1 and at any point x, y on the curve, the product of the slope of its tangent and x coordinate, that point is equal to the y coordinate. Then the which of the following point also passes through that curve ಅಂತ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಆಫ್ ಸ್ಲೋಪ್ ಅಂಡ್ ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು ವೈ ಕೋಆರ್ಡಿನೇಟ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಡಿ ವೈ ಬೈ ವೈ ಈಕ್ವಲ್ಸ್ ಟು, ಇದನ್ನ ವೇರಿಯೇಬಲ್ ಸೆಪರೇಟ್ ಮಾಡಿ ಡಿ ಎಕ್ಸ್ ಆ ಕಡೆ ಕಳಿಸಿ, ಇಂಟಿಗ್ರೇಟ್ ಮಾಡಿ, integral of dy by y equals integral dx by x. ಇದು log y ಆಗುತ್ತೆ. log x ಪ್ಲಸ್ ಕಾನ್ಸ್ಟೆಂಟ್ ಅನ್ನು log c ಅಂತ ಇಡಿ. log y equals log x into c. log m plus log is log mn. y equals x c ಅಂತ ಬರುತ್ತೆ. ಅವ್ರು ಕೊಟ್ಟಿದ್ದಾರೆ ದಿಸ್ ಫ್ಯಾಮಿಲಿ ಪಾಸಸ್ ಥ್ರೂ, ಅವರೇ ಒಂದು ಕೊಟ್ಟಿದ್ದಾರೆ, ಇಟ್ ಪಾಸಸ್ ಥ್ರೂ 1, 1. 1, 1 ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಅದಕ್ಕೆ ಎಕ್ಸ್ ಅಂದ್ರೆ 1, ವೈ ಅಂದ್ರೆ ರಿಪ್ಲೇಸ್ ಮಾಡಿದ್ರೆ ಸಿ ಅನ್ನೋದು 1 ಬರುತ್ತೆ. ಅವಾಗ ಈ ಫ್ಯಾಮಿಲಿ ಏನಾಗುತ್ತೆ ನೋಡಿ, C1 ಆದರೆ your general solution becomes y is equal to x. So y ಅನ್ನೋದು x ಗೆ ಈಕ್ವಲ್ ಆಗಿದೆ. ಅಂದ್ರೆ ಇವುಗಳಲ್ಲಿ ಯಾವ ಕೋಆರ್ಡಿನೇಟ್ ನೋಡಿ ಈಕ್ವಲ್ ಇದೆ, y ಮತ್ತು x ಈಕ್ವಲ್ ಇರೋದಂದ್ರೆ 2. 2, 2 satisfies that y is equal to x. Very simple. Next, okay, degree of the differential equation ಕೇಳಿದರೆ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಏನಿದೆ ಇಲ್ಲಿ ಬರೀತೀನಿ ನಾನು. ಡಿಫರೆನ್ಷಿಯಲ್ ಇಕ್ವೇಶನ್ ನಿಮ್ಮದು ಹೀಗೆ ಇರೋದು, 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ. ಸೊ ಇಲ್ಲಿ ಫ್ರಾಕ್ಷನಲ್ ಪವರ್ ಇದೆ, ಡಿಗ್ರಿ ಕೇಳಿರೋದ್ರಿಂದ ಫ್ರಾಕ್ಷನಲ್ ಪವರ್ ಅನ್ನ ಮೊದಲು ನಾವು ಎಲಿಮಿನೇಟ್ ಮಾಡಬೇಕು. ವಿದ್ಯಾರ್ಥಿಗಳೇ, ಕ್ಯೂಬ್ ಇದ್ರೆ, ಕ್ಯೂಬ್ ರೂಟ್ ಇದ್ರೆ ಕ್ಯೂಬ್ ಮಾಡಿ, ಎರಡು ಬದಿಗೆ ಕ್ಯೂಬ್ ಮಾಡಿದ್ರೆ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕ್ಯೂಬ್. ಈ ಕಡೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್, ಈಗ ಡಿಗ್ರಿ ಅಂತ ಬಂದಾಗ ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಇಲ್ಲಿ ಗಮನಿಸಿ ನೀವು, ಇಲ್ಲಿ ನಾವಿದನ್ನು ಎಕ್ಸ್ಪಾಂಡ್ ಮಾಡಿದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಎಕ್ಸ್ಪಾಂಡ್ ಮಾಡಿದ್ರೆ ಫಸ್ಟ್ ಬರೋದು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್.
ಸೊ ಒಂದು ಟರ್ಮ್ ಏನು ಬರುತ್ತೆ, ಇದರ ಕ್ಯೂಬ್ ಬರುತ್ತೆ. ಓಕೆ, ಸೊ ಇದನ್ನು ಎಕ್ಸ್ಪಾಂಡ್ ಮಾಡಿದ್ರೆ ವಿಲ್ ಗೆಟ್ 3. ದಟ್ ವಿಲ್ ಬಿ ದ ಹೈಯೆಸ್ಟ್ ಒನ್, ಹೈಯೆಸ್ಟ್ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಸೊ ಡಿಗ್ರಿ ಎಷ್ಟಾಗುತ್ತೆ ಅವಾಗ? 3 ಆಗುತ್ತೆ. ಎಸ್, ಸೊ ಈ ತರ ನೀವು ಡಿಗ್ರಿಯನ್ನು ಫೈಂಡ್ ಔಟ್ ಮಾಡಬೇಕು. 2024 ಅಲ್ಲಿ ನೋಡಿ, the solution of ಈ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನ ಸೊಲ್ಯೂಷನ್ ಕೇಳಿದ್ದಾರೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿದ್ದಾರೆ. ಓಕೆ, ಸೊ e ಪವರ್ dy by dx ಈಕ್ವಲ್ ಟು x ಇದೆ, x ಪ್ಲಸ್ 1. ಆಮೇಲೆ ಇದು ಇನಿಷಿಯಲ್ ಕಂಡೀಷನ್ ಇದೆ. ಸೊ ಇದೇನಾಗುತ್ತೆ, dy by dx ಈಕ್ವಲ್ಸ್ ಎರಡು ಬದಿಗೆ ಲಾಗ್ ತಗೊಂಡ್ರೆ you will get log of x plus, ನಿಮಗೆಲ್ಲ ಗೊತ್ತಿದೆ e ಪವರ್ x equal to y ಇದ್ರೆ x equal to log y ಆಗುತ್ತೆ. ಓಕೆ, ಆನ್ ಟೇಕಿಂಗ್ ಲಾಗ್ ಅದೇ ಬಳಸ್ಕೊಂಡಿದೆ ಇಲ್ಲಿ. ಓಕೆ, ಸೊ ಇವಾಗ dy ಈಕ್ವಲ್ಸ್ ಟು ಇದನ್ನ ಇಂಟಿಗ್ರೇಟ್ ಮಾಡಬೇಕು, ವೇರಿಯೇಬಲ್ ಸೆಪರೇಟ್ ಮಾಡೋಣ. dy equals, it is log of x plus 1 dx. ಇಂಟಿಗ್ರೇಟ್ ಮಾಡಿ, integral of dy is y, integral of log x is x log x minus x. ಹಾಗೆ ಇದೇನಾಗುತ್ತೆ, x plus 1 log of x plus 1 minus x plus 1. ಸೊ ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಲಾಗ್ x is x log x minus x plus c. ಸೊ ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ, y of 0 is 3 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? y of 0 is 3 ಗಿವನ್, ಅಂದ್ರೆ when x is 0 y is 3 ಅಂತ. ಸೊ ರಿಪ್ಲೇಸ್ ಮಾಡಿ, y ಗೆ 3 ರಿಪ್ಲೇಸ್ ಮಾಡಿ, x ಗೆ 0 ಹಾಕಿ. ಸೊ 0 ಪ್ಲಸ್ 1, ಇಲ್ಲಿ x 0 ಹಾಕಿದ್ರೆ ಲಾಗ್ 1 ಉಳಿಯುತ್ತೆ, ಇಲ್ಲಿ 1 ಆಗುತ್ತೆ, ಪ್ಲಸ್ 3 ಈಕ್ವಲ್ಸ್ ಟು ದ ವ್ಯಾಲ್ಯೂ ಆಫ್ ಲಾಗ್ 1 ಇಸ್ 0. 1 ಈ ಕಡೆ ಬಂದ್ರೆ c ಈಕ್ವಲ್ ಟು 4 ಆಗುತ್ತೆ. c ಈಕ್ವಲ್ ಟು 3 ಪ್ಲಸ್ 1 ದಟ್ ಈಸ್ 4. ಹಾಗಾದ್ರೆ ಜನರಲ್ ಸೊಲ್ಯೂಷನ್ ಇದರಲ್ಲಿ 4 ರಿಪ್ಲೇಸ್ ಮಾಡಿ. ಸೊ ದಿಸ್ ಈಸ್ ಯುವರ್ ಸೊಲ್ಯೂಷನ್. ಎಸ್, ಓಕೆ. ಸೊ ವಿದ್ಯಾರ್ಥಿಗಳೇ, ಈ ಸೆಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವಿಶ್ ಆಲ್ ದ ಬೆಸ್ಟ್ and we will meet in the next session. Take care and bye bye.